ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗೌರಿಶ್ರೀ ಅಂತ ಹೇಳಿ. ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿದಂಥ ವ್ಯಕ್ತಿ ಕರಿಬಸವಯ್ಯ ಅಂಕಲು. ಅವ್ರು ಇವತ್ತಿಲ್ಲ. ಇವತ್ತು ಅವ್ರು ಕೊಟ್ಟಿರೋ ಭಿಕ್ಷೆ ಅಂತಲೂ ಹೇಳ್ಬೋದು, ಇಲ್ಲ ಅವ್ರು ನನ್ನನ್ನು ಮಗಳೇ ಅಂತಲೂ ಕೂಡ ಕರಿತಾ ಇದ್ರು. ಯಾಕಂದರೆ ಅಂಥವ್ರು ಇಲ್ಲ ಅಂತಂದಿದ್ರೆ ನಾವು ಕನ್ನಡ ಇಂಡಸ್ಟ್ರಿ ನಾವು ನೋಡೋಕ್ಕೆ ಆಗ್ತಿರ್ಲಿಲ್ಲ. ನಾನು ಎಲ್ಲೋ ಒಂದು ಕಡೆ ಚಿಕ್ಕ ಮಗುವಾಗಿದ್ದಾಗ ಯಾವುದೋ ಒಂದು ಸ್ಟೇಜ್ ಕಾರ್ಯಕ್ರಮದಲ್ಲಿ ಆಡ್ಕೊಂಡಿದ್ದಾಗ ಬರ್ತೀಯ ಸಿನಿಮಾ ಮಾಡ್ತೀನಿ ಅಂತ ಕೇಳಿದ್ರು. ಅದಾದಮೇಲೆ ಮನೆಗೆ ಬಂದು ದೊಡ್ಡ ಪರ್ಮಿಷನ್ ಎಲ್ಲ ತೊಗೊಂಡು ಸಿನಿಮಾಗೆ ಸೇರಿಸಿದ್ರು. ಇವತ್ತು ಆ ಸಿನಿಮಾದಲ್ಲಿ ನಾನು ಬೆಳೆದು ಹೇಗಾಗಿದ್ದೀನಂದರೆ ಒಬ್ಬ ಕಲಾವಿದೆ ಆಗಿ, ಒಬ್ಬ ಸಿಂಗರ್ ಆಗಿ, ಮತ್ತು ಒಬ್ಬ ಪ್ರೊಡ್ಯೂಸರ್ ಆಗಿ, ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇದಕ್ಕೆಲ್ಲ ಕಾರಣ ಯಾರಪ್ಪ ಅಂತಂದರೆ ಅವ್ರು ಕೊಟ್ಟಿರೋವಂಥ ಭಿಕ್ಷೆ ನನಗೆ. ಯಾಕಂದರೆ ಅಂಥ ವ್ಯಕ್ತಿ ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿರೋಂಥವ್ರು ಎಲ್ಲರೂ ಕೂಡ ಸಕ್ಸಸ್ ಆಗಿದ್ದಾರೆ. ಅದೇ ರೀತಿಯಲ್ಲೂ ನಾನು ಕೂಡ ಸಕ್ಸಸ್ ಆಗಿದ್ದೀನಿ. ನನಗೆ ಏನಪ್ಪ ಅಂದರೆ ಈ ಥರ ಕರೋಕೆ ಪ್ರೋಗ್ರಾಮ್ ಯಾತಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ಎಷ್ಟೋ ಜನ ಸಿಂಗರ್ಸ್ಗಳು ನೆಲೆ ಕಾಣದೆ ಓಡಾಡ್ತಿರ್ತಾರೆ. ನಮ್ಮಂಥ ಡೈರೆಕ್ಟ್ರುಗಳು ಅವ್ರನ್ನ ಗುರುತಿಸಿ ಒಂದು ಅವಕಾಶ ಅಂತ ಕೊಟ್ಟರೆ ಎಲ್ಲೋ ಒಂದು ಕಡೆ ಬೆಳೀತಾರೆ. ಇವತ್ತು ದೊಡ್ಡ ದೊಡ್ಡ ಕಲಾವಿದರಾಗ್ಬೋದು, ದೊಡ್ಡ ದೊಡ್ಡ ಸಿಂಗರ್ಸ್ಗಳಾಗ್ಬೋದು, ಅವರೆಲ್ಲರೂ ಕೂಡ ಸ್ಟಾರ್ಟಿಂಗ್ ಬಂದಾಗ ಫಸ್ಟ್ ಟೈಮ್ ಹಾಡಿರೋರೇ ಆಗಿರ್ತಾರೆ. ಇವತ್ತು ದಿಗ್ಗಜರುಗಳಾಗಿ ಮೆರಿತಾ ಇದ್ದಾರೆ. ಮೆರಿತಾ ಇರೋದಕ್ಕಿಂತ ಜನಗಳಿಗೆ ಮನಸ್ಸು ತುಂಬಿ ಬರೋ ಅಂಥ ಒಂದು ಗಾಯನಗಳನ್ನ ಕೊಡ್ತಾ ಇದ್ದಾರೆ. ಅದೇ ಥರ ಚಿಕ್ಕ ಆಗಿರೋವಂಥ ಸಿಂಗರ್ಸ್ಗಳು ಬೆಳೆದು ನಾಳೆ ಒಳ್ಳೆ ಹೆಸರು ಮಾಡಿ ಮತ್ತು ಒಳ್ಳೆ ಕೀರ್ತಿನ ಸಂಪಾದನೆ ಮಾಡಿದ್ರೆ ನಮಗೂ ತುಂಬ ಖುಷಿ ಆಗುತ್ತೆ. ಅದಕ್ಕೆ ಸಂಗೀತ ಸರಿಗಮಪ ಕೊರಕೆ ಅಂತ ಹೇಳಿ ನಾನು ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಶೂಟಿಂಗ್ ನಡೀತಾ ಇದೆ. ರೀತು ಅನ್ನೋ ಸಿನಿಮಾ ನಡೀತಾ ಇದೆ. ಇನ್ನು ನೆಕ್ಸ್ಟ್ ಮಂತಲ್ಲಿ ಅಮೂಲ್ಯ ಸಿನಿಮಾ ರಿಲೀಸ್ ಆಗ್ತಾಯಿದೆ. ನಿಮ್ಮ ಆಶೀರ್ವಾದ, ಹಾರೈಕೆ ಸದಾಕಾಲ ಈ ಪುಟ್ಟ ಮಗಳು ಗೌರಿಶ್ರೀ ಮೇಲೆ ಸದಾಕಾಲ ಇರಲಿ ಅಂತ ಕೇಳ್ಕೊತೀನಿ. ಜೊತೆ ಹುಟ್ಟಬೇಕಾಗಿಲ್ಲ ಸರ್ ಅಣ್ಣ ತಮ್ಮ ಅಂತಂದರೆ. ಯಾಕಂದರೆ ನಾವು ಮಾತಾಡಬೇಕಾದ್ರೇ ಆ ಬ್ಲಡ್ಡು ಬಂದುಬಿಡುತ್ತೆ. ಅಂದರೆ ಅವ್ರು ತೋರಿಸೋ ಪ್ರೀತಿಲಾಗ್ಬೋದು, ನಾವು ನಡ್ಕೊಳ್ಳೋ ರೀತಿಲಾಗ್ಬೋದು. ಯಾಕಂದರೆ ಒಬ್ಬ ಅಣ್ಣ ತಂಗಿ ಅಂತ ಕರಿಬೇಕಂತಂದರೆ ನಮಗೂ ಆ ಗುಣ ಇರಬೇಕಲ್ವ. ಅವ್ರನ್ನ ನಾವು ಅಷ್ಟೇ ಅಣ್ಣನ ರೀತಿಯಲ್ಲೇ ನೋಡ್ಕೋಬೇಕಲ್ವ. ಬಾಯಿ ಮಾತ್ರ ಅಣ್ಣ ಅಂತಂದ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ಯಾರು ಅವರು ಅಂತ ಅನ್ನೋದಲ್ಲ. ಮನಸ್ಫೂರ್ತಿಯಾಗಿ ಯಾವಾಗ ಅಣ್ಣ ಅಂತೀವೋ ಆ ಭಗವಂತ ಶಾಶ್ವತವಾಗಿ ನಮ್ಮ ಜೊತೆಯಲ್ಲಿ ಅಣ್ಣಂದಿರನ್ನ ಕೊಟ್ಟಿರ್ತಾರೆ ಸರ್. ಸಮಾಜಕ್ಕೆ ಒಳ್ಳೆ ಪ್ರಜೆಯಾಗಿ, ನಮ್ಮ ಮನೆಗೆ ಒಳ್ಳೆ ಮಗಳಾಗಿ, ಕಷ್ಟದಲ್ಲಿರೋಂಥ ಜನಗಳಿಗೆ ನಾನೊಂದು ನೆಲೆಯಾಗಿ ಇರಬೇಕು ಅನ್ನೋದೇ ನನ್ನ ತುಂಬ ತುಂಬ ಆಸೆ ಸರ್. ನನ್ನ ತುಂಬ ಹೃದಯದ ದೈವ ಅಂತಲೇ ಹೇಳ್ಬೋದು ಪುನೀತ್ ಅವರು. ಯಾಕೆ ಅಂತಂದರೆ ಅವ್ರು ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿಕೊಟ್ಟಿದ್ದಂಥ ಗುರು ಅವರು. ಅವ್ರ ಗುರು ಆಗ್ಬೋದು. ಇವತ್ತು ಅಮೂಲ್ಯ ಸಿನಿಮಾ ಅಂತ ಏನು ಹೆಸರಿದೆಯಲ್ಲ, ಆ ಹೆಸರನ್ನ ಇಟ್ಕೊಟ್ಟಿದ್ದೆ ಪುನೀತ್ ಸಾರು. ನಾನು ಡ್ಯಾನ್ಸ್ ಕ್ಲಾಸು ಕ್ಲೋಸ್ ಮಾಡಿಬಿಡ್ಬೇಕಪ್ಪ ಅನ್ನೋ ಟೈಮಲ್ಲಿ ಅವರು ಮನೆ ಹತ್ರ ಕರೆದು, ನಾನು ಆಲ್ರೆಡಿ ಮೀಡಿಯಾಗಳಲ್ಲಿ ಮತ್ತು ಪ್ರೆಸ್ ಮೀಟಲ್ಲೆಲ್ಲ ಹೇಳಿದ್ದೀನಿ ಈ ಮಾತು. ಅವ್ರು ನನ್ನನ್ನು ಮನೆ ಕರೆದು ನಾನು ಇದ್ದೀನಿ ಕಣೋ ನಿನ್ನ ಜೊತೆ ಅಂತ ನಿಂತ್ಕೊಂಡ್ರು. ಆದರೆ ನನ್ನ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕಿತ್ತು, ಬಟ್ ಅವರು ಇಲ್ಲ, ನನ್ನ ಜೊತೆ ಇದ್ದೇ ಇದ್ದಾರೆ ಸರ್. ಯಾಕೆಂದರೆ ಅವರಿಲ್ಲ ಅಂತಂದರೆ ನಾನು ಗೆಲ್ಲೋದಾದರೂ ಹೇಗೆ ಅಲ್ವಾ. ಸದಾಕಾಲ ನನ್ನ ಜೊತೆ ಇರ್ತಾರೆ, ಮುಂದೆಗೂ ಇದ್ದೇ ಇರ್ತಾರೆ ಸರ್. ಹೆಣ್ಮಕ್ಳು ಅಂತ ಸಲಿಗೆ ಕೊಟ್ಟಿದ್ದ ಮಾತ್ರಕ್ಕೆ ನೀವು ಆ ಕೆಟ್ಟ ಸ್ವಾತಂತ್ರ್ಯ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಯಾಕೆಂದರೆ ಸಮಾಜಕ್ಕೆ ಒಂದು ಮಹಾಲಕ್ಷ್ಮಿಯಾಗಿ, ಒಂದು ಕೆಟ್ಟದಲ್ಲಿರುವಂಥ ಗಂಡನ್ನು ತಿದ್ದೋ ಅಂಥ ರೂಪವಂತೆಯಾಗಿ ಪ್ರತಿಯೊಂದರಲ್ಲೂ ಕೂಡ ನೀನು ನೆಲೆಯಾಗಿ ನಿಂತ್ಕೊತೀಯ. ಆದರೆ ಆ ನೆಲೆಯಲ್ಲಿ ನೀನು ಸರಿ ದಾರಿನಲ್ಲಿ ತೂಗಿಸ್ಕೊಂಡು ಹೋಗ್ಬೇಕು ಹೊರತು ಒಬ್ಬ ಯಾರನ್ನೇ ಆಗಲಿ ಕೆಟ್ಟ ದಾರಿನಲ್ಲಿ ತೊಗೊಂಡು ಹೋಗಬಾರ್ದು. ನಾವು ನಡೆಯೋ ದಾರಿ ಕರೆಕ್ಟಾಗಿದ್ದರೆ ನಮ್ಮ ಹಿಂದೆ 1000 ಜನ ಬರ್ತಾರೆ. ಹಾಗೆ ಪ್ರತಿಯೊಬ್ಬ ಹೆಣ್ಮಗ್ಳಿಗೆ ಹೇಳೋದು ಅಷ್ಟೇ, ಹೆದರ್ಕೊಳಕ್ಕೆ ಹೋಗಬೇಡಿ. ಯಾವುದೇ ಹೆಣ್ಮಗಳಾಗಲಿ ಹೆದರ್ಕೊಳಕ್ಕೆ ಹೋಗಬೇಡಿ. ಒಂದು ಕೆಲಸ ಮಾಡಬೇಕಂತಂದರೆ ಈ ಕೆಲಸ ನನ್ನ ಕೈಲಿ ಆಗುತ್ತಾ ಅಂತ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಅದು ಮುಂದೆ ಹೋದ್ಮೇಲೆ ಅದು ಸಾಯ್ತೀವೋ ಬದುಕ್ತೀವೋ ಮುಗಿಸೇ ತೀರಿಸ್ಬೇಕು ಅಷ್ಟೇ. ಆಟ ಒಂದಿತ್ತು ಅಂದರೆ ಎಲ್ಲಿ ಬೇಕಾದರೂ ಗೆಲ್ತೀವಿ ಸರ್ ನಾವು. ಸರ್ ಇವತ್ತು 21 ರಾಖಿ ಕಟ್ಟಿದ್ದೀನಿ ಸರ್. 21 ಅಣ್ಣಂದಿರಿಗೂ ಹೇಳೋ ಅಂಥದ್ದು, ಈ ಪುಟ್ಟ ತಂಗಿನ ಯಾವತ್ತು ನಿಮ್ಮ ಮಡ್ಲಲ್ಲಿ ಇಟ್ಕೊಂಡು ಕಾಪಾಡಿ. ನಮಸ್ತೆ, ಜೈ ಕರ್ನಾಟಕ, ಒಂದೇ ಮಾತರಂ. ಈ ದಿನ ಬಹಳ ವಿಶೇಷವಾದ ಒಂದು ಹಬ್ಬ ಅಂತಲೇ ಹೇಳ್ಬೋದು. ಡಾಕ್ಟರ್ ಗೌರಿಶ್ರೀ ನನ್ನ ಪ್ರೀತಿಯ ಸಹೋದರಿಯವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಸರಳ ರೀತಿಯಲ್ಲಿ ಆಚರಣೆ ಮಾಡಿದ್ವಿ. ಇದಕ್ಕೆ ಎಲ್ಲರೂ ಚಲನಚಿತ್ರರಂಗದವರು ಮತ್ತು ಕಲಾರಂಗದವರು, ವಿದ್ಯಾ ಕೇಂದ್ರದಲ್ಲಿರೋರು ಎಲ್ಲರೂ ಬಂದು ಅವ್ರನ್ನ ಹರಿಸಿದ್ದಾರೆ. ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಈ ರೀತಿ ಒಂದು ಸರಳ ಕಾರ್ಯಕ್ರಮ ನಡೀತಾ ಇರಬೇಕು. ಎಲ್ಲ ಕಲಾವಿದರು ನಮಗೆ ದೇವ್ರ ಥರ ಅವರ ಹುಟ್ಟುಹಬ್ಬನ ಆಚರಣೆ ಮಾಡ್ತಾ ಇರಬೇಕು. ನಮ್ಮ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವ್ರನ್ನ ಯಾವತ್ತೂ ನಾವು ನೆನೀತಾನೆ ಇರಬೇಕು ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಆ ತಾಯಿ ಚಾಮುಂಡೇಶ್ವರಿ ಡಾಕ್ಟರ್ ಗೌರಿಶ್ರೀ ಅವರಿಗೆ ಒಳ್ಳೇದು ಮಾಡಲಿ ಅಂತ ಹರಿಸ್ತಾ ಇದ್ದೀನಿ. ಜೈ ಹಿಂದ್ ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ಸಹೋದರಿಯಾದಂಥ ಶ್ರೀಮತಿ ಡಾಕ್ಟರ್ ಗೌರಿಶ್ರೀ
ನಟರು, ನಿರ್ಮಾಪಕರು, ನಿರ್ದೇಶಕರು ಹಾಗೂ ನೃತ್ಯ ಸಂಯೋಜಕರು ಹಾಗೂ ಗಾಯಕರು ಇವರಿಗೆ ಆ ಚಾಮುಂಡೇಶ್ವರಿ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ, ಒಳ್ಳೆಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಇನ್ನೂ ಹೆಚ್ಚಿನ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಕನ್ನಡ ಚಲನಚಿತ್ರ ಸದಸ್ಯರು ಹಾಗೂ ನಿರ್ಮಾಪಕರು ಹಾಗೂ ನಟರು ಹಾಗೂ ನಮ್ಮ ಹೆಚ್ಚಿನ ಕಲಾಭಿಮಾನಿಗಳು ಎಲ್ಲರಿಗೂ ನಾನು ತುಂಬು ಹೃದಯದ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದೇ ರೀತಿ ನಮ್ಮ ಸಹೋದರಿಯಾದಂಥ ಶ್ರೀಮತಿ ಡಾಕ್ಟರ್ ಗೌರಿ ಶ್ರೀಯವರು ಇನ್ನೂ ಹೆಚ್ಚು ಈ ಥರ ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ರಾಷ್ಟ್ರ ಮಟ್ಟಕ್ಕೆ ಅವರು ಬೆಳೀಲಿ. ಅವರಿಗೆ ಒಂದು ದೇವರ ಒಂದು ಆಶೀರ್ವಾದ, ನಮ್ಮ ಚಾಮುಂಡೇಶ್ವರಿ ತಾಯಿಯ ಒಂದು ಆಶೀರ್ವಾದ ಇರಲಿ ಅಂತ ನಾನು ಸದಾ ಬೇಡ್ಕೋತೀನಿ ಸರ್. ಎಲ್ಲರಿಗೂ ನಮಸ್ಕಾರ, ಒಳ್ಳೆಯದಾಗಿ. ಇವತ್ತು ನಮ್ಮ ನಟಿಯಾಗಿ, ನಿರ್ಮಾಪಕಿಯಾಗಿ, ನಿರ್ದೇಶಕಿಯಾಗಿ, ಹಾಡುಗಾರ್ತಿಯಾಗಿ, ನೃತ್ಯಗಾರ್ತಿಯಾಗಿ, ಸಾಹಿತ್ಯ ಪರಿಷತ್ತಿನ ಅಭಿಮಾನಿಯಾಗಿ ಇರುವಂತಹ ನಮ್ಮ ಆತ್ಮೀಯರಾದ ಸಹೋದರಿ ಗೌರಿಶ್ರೀಯವರ ಹುಟ್ಟುಹಬ್ಬದ ಶುಭಾಶಯಗಳನ್ನ ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ. ಅವ್ರನ್ನ ನಟಿಯಾಗಿ ನಾನು ನೋಡಿದ್ದೆ, ಗೊತ್ತು, ಪರಿಚಯ ಇದೆ. ಆದರೆ ಅವರು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನಾನು ಅಧ್ಯಕ್ಷನಾಗಿದ್ದಾಗ ಒಂದು ಸಮ್ಮೇಳನದ ಜವಾಬ್ದಾರಿ ತಗೊಂಡು ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಟ್ರು ಗೌರಿಶ್ರೀಯವರು. ಸಿನಿಮಾ ನಟಿಯರೆಲ್ಲ ಕರೆಸಿ, ಒಂದು 15-20 ಜನ ನಟಿಯರೆಲ್ಲ ಕರೆಸಿ ಕಾರ್ಯಕ್ರಮ ಮಾಡಿಕೊಟ್ರು ಗೌರಿಶ್ರೀಯವರು ಯಶಸ್ವಿಯಾಗಿ. ಆಗಲೇ ಗೊತ್ತಾಯಿತು ಇರೇನೋ ವಿಶೇಷವಾದ ವ್ಯಕ್ತಿ ಗೌರಿಶ್ರೀಯವರು ಅಂತೇಳಿ. ಆಮೇಲೆ ನಾನು ಇವತ್ತು ಕಾರ್ಯಕ್ರಮ ಬಂದಿದ್ದು ಹುಟ್ಟುಹಬ್ಬದ ಶುಭಾಶಯ ತಿಳಿಸೋಕ್ಕೆ ಮತ್ತು ಅವರ ನೃತ್ಯ ನೋಡೋದಕ್ಕೆ, ಒಂದು ಹಾಡಿನ ನೃತ್ಯ ನೋಡೋದಕ್ಕೆ, ಝಲಕ್ ನೋಡೋದಕ್ಕೆ. ತುಂಬ ಚೆನ್ನಾಗಿ ಅಭಿನಯಿಸ್ತಾರೆ ಅವರು. ಹಾಡಿನಲ್ಲಿ ಒಂದು ಝಲಕ್ ಕೊಡ್ತಾರಲ್ಲ, ಒಂದು ಡ್ಯಾನ್ಸ್, ಅದು ತುಂಬ ಚೆನ್ನಾಗಿರುತ್ತೆ. ಮೊನ್ನೆ ಒಂದು ದಿವಸ ನೋಡಿದ್ದೆ, ಲಾಸ್ಟ್ ಬಂದ ನೋಡಿದ್ದೆ. ಗೌರಿಶ್ರೀಯವರೇ, ನಿಮಗೆ ಒಳ್ಳೆಯದಾಗಲಿ. ನಿಮಗೆ ಎಷ್ಟು, ನನಗೆ ನಿಮ್ಮ ವಯಸ್ಸು ಗೊತ್ತಿಲ್ಲ, ನನಗೆ ಬಹುಶಃ ನನಗೂ ಅನಿಸುತ್ತೆ ಒಂದು 24-25 ಇರಬೇಕು ಅನಿಸುತ್ತೆ. ಇನ್ನೂ ಯಶಸ್ವಿಯಾಗಿ, ಇನ್ನೂ ಎತ್ತರಕ್ಕೆ ಬೆಳೀರಿ. ಇನ್ನೂ ಸಮೃದ್ಧವಾದ, ಪ್ರಬುದ್ಧವಾದ ಅಭಿನಯ ನಿಮ್ಮದಾಗಲಿ. ಸಾಹಿತ್ಯದಲ್ಲಿ, ಸಂಗೀತದಲ್ಲಿ, ನೃತ್ಯದಲ್ಲಿ, ಕಲೆಯಲ್ಲಿ ಇನ್ನೂ ಎತ್ತರವಾದ ಅಭಿರುಚಿ ಬೆಳೆಸ್ಕೊಂಡು ಯಶಸ್ವಿಯಾದ ನಟಿಯಾಗಿ, ಎಲ್ಲರ ಪ್ರೀತಿಯ ತಂಗಿಯ ಸಹೋದರಿಯಾಗಿ, ಎಲ್ಲರ ಮೆಚ್ಚಿನ ನಟಿಯಾಗಿ ನೀವು ಬೆಳೀರಿ ಅಂತ ಹೇಳಿ ಆಶಿಸ್ತಾ, ಹಾರೈಸ್ತಾ ಅಭಿನಂದಿಸ್ತೇನೆ. ನಮಸ್ಕಾರ. ಹಾಗೆ ಒಂದು ನಿಮಿಷ, ಯಾಕಂದರೆ ನನಗೆ ಸಹೋದರಿ ಅಂತಂದರು, ಅದಕ್ಕೆ ನಾನು ಕಟ್ತಾ ಇದ್ದೀನಿ. ರಾಖಿ ಕಟ್ತಾ ಇದ್ದಾರೆ. ವೈವೇಕ್ ಜಯದೇವ್ ಅಂತೇಳಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಾನಪದ ಪರಿಷತ್ತು ಅಧ್ಯಕ್ಷರು ಮತ್ತು ಪತ್ರಕರ್ತರು, ಗಾಯಕರು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನೆಚ್ಚಿನ ನಟ ಎಸ್.ಆರ್. ಶ್ರೀನಿವಾಸ್. ನನ್ನ ಆತ್ಮೀಯ ಗೆಳತಿ ಗೌರಿ, ಇವತ್ತು ಅವರಿಗೆ ಹುಟ್ಟಿದಬ್ಬ. ಆ ಪ್ರಯುಕ್ತವಾಗಿ ನಾವೆಲ್ಲ ಕಲಾವಿದರು ಇಲ್ಲಿ ಸೇರಿದ್ದೀವಿ. ಅವರಿಗೆ ಶುಭ ಹಾರೈಸೋದಕ್ಕೋಸ್ಕರ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಮೆನಿ ಮೋರ್ ರಿಟರ್ನ್ಸ್ ಆಫ್ ದ ಡೇ ಗೌರಿ. ಒಳ್ಳೆಯದಾಗಲಿ. ಗೌರಿ ಮಲ್ಟಿ ಟ್ಯಾಲೆಂಟೆಡ್ ವುಮೆನ್. ಏನಂತಂದರೆ ಒಂದು ಕಡೆ ಡೈರೆಕ್ಷನ್ ಮಾಡ್ತಾರೆ, ಒಂದು ಕಡೆ ಹಾಡಾಡ್ತಾರೆ, ಕೊರೋಕೆ ಪ್ರೋಗ್ರಾಮ್ಸ್ ಮಾಡ್ತಾರೆ, ಮತ್ತು ಒಳ್ಳೆ ಡ್ಯಾನ್ಸರು. ಸೊ ಈ ಥರವ್ರಿಗೆ ಅವ್ರ ಭವಿಷ್ಯ ಚೆನ್ನಾಗಿದೆ. ಈಗಾಗಲೇ ಸಿನಿಮಾನ ಡೈರೆಕ್ಟ್ ಮಾಡಿದ್ದಾರೆ, ಇನ್ನೊಂದು ಸಿನಿಮಾ ಡೈರೆಕ್ಷನ್ ನಡೀತಾ ಇದೆ, ಒಂದು ಸಿನಿಮಾ ಕಂಪ್ಲೀಟ್ ಆಗಿದೆ, ರಿಲೀಸಿಗೆ ರೆಡಿ ಇದೆ. ಎಲ್ಲರೂ ಇವ್ರಿಗೆ ಪ್ರೋತ್ಸಾಹ ಮಾಡಿ, ಜನ ಎಲ್ಲ ಥಿಯೇಟ್ರಿಗೆ ಬಂದು ಅವ್ರನ್ನ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ. ವಿಶ್ ಆಲ್ ದ ಬೆಸ್ಟ್ ಗೌರಿ. ಎಲ್ರಿಗೂ ನಮಸ್ಕಾರ. ನಾನು ನವನೀತಾ, ಚಿತ್ರನಟಿ. ಗೌರಿಶ್ರೀಗೆ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ದೇವರು ನಿನಗೆ ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಒಳ್ಳೆ ಡೈರೆಕ್ಟರ್ ಬೇರೆ ಅವಳು, ಒಳ್ಳೆ ಡ್ಯಾನ್ಸರು, ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ಕೊಡ್ತಾಳೆ. ಆಮೇಲೆ ಒಳ್ಳೆ ಸಿಂಗರ್ ಕೂಡ. ಆಮೇಲೆ ಅವಳು ಕಷ್ಟಪಟ್ಟು ಬೆಳೆದಿದ್ದಾಳೆ. ಅವ್ರು ನೀವೆಲ್ಲ ಎಂಕರೇಜ್ ಮಾಡಿ ಅವಳನ್ನ ದೊಡ್ಡ ಮಟ್ಟಿಗೆ ತೊಗೊಂಡೋಗ್ಬೇಕು. ಒಂದು ಹೆಣ್ಮಗಳು ತುಂಬ ಕಷ್ಟಪಟ್ಟಿದ್ದಾಳೆ. ಅವ್ರು ನೀವೆಲ್ಲರೂ, ಅಂದರೆ ನಾನು ಎಲ್ರಿಗೂ ಯಾರಿಗೆ ಹೇಳ್ತಿದ್ದೀನಿ, ಎಲ್ಲರೂ ಥಿಯೇಟ್ರಿಗೆ ಬಂದು ಒಂದು ಹೆಣ್ಮಗಳು ಡೈರೆಕ್ಟ್ ಮಾಡಿರೋಂಥ ಪಿಕ್ಚರ್ನ ನೋಡಿ ಅವಳಿಗೆ ಎಂಕರೇಜ್ ಮಾಡಬೇಕು. ಇನ್ನೂ ಹೆಚ್ಚಿನ ಪಿಕ್ಚರ್ ಅವಳು ಮಾಡಬೇಕು ಅಂತ ಕೇಳ್ಕೊತೀನಿ. ಹಾಯ್, ಎಲ್ಲರಿಗೂ ಸುದ್ದಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ಗೆ ಒಳ್ಳೆಯದಾಗಲಿ, ಸಬ್ಸ್ಕ್ರೈಬರ್ಸ್ ಇನ್ನೂ ಜಾಸ್ತಿ ಆಗಲಿ. ಇವತ್ತಿನ ವಿಶೇಷ ಏನಂದರೆ, ನಮ್ಮ ಗೌರಿಶ್ರೀ ಅವರ ಹುಟ್ಟಿದ ದಿನ ಆಚರಿಸ್ಕೋತಾ ಇದ್ದಾರೆ. ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಗೌರಿಶ್ರೀ. ಇವಳು ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಫ್ರೆಂಡ್ಸು ಅವಳಿಗೆ ಹಾರೈಸಕ್ಕೆ ಬಂದಿದ್ದೀವಿ. ತುಂಬ ಜನ ಇವತ್ತು ಸೇರಿದ್ದಾರೆ. ಇನ್ನೊಂದು ವಿಶೇಷ ಏನಂದರೆ, ಇವಳು 21 ಜನಕ್ಕೆ ರಾಖಿ ಕಟ್ಟೋದ್ರ ಮೂಲಕ 21 ಹೊಸ ಅಣ್ಣಂದ್ರನ್ನ ಪಡ್ಕೊಂಡಿದ್ದಾಳೆ. ಒಳ್ಳೆಯದಾಗಲಿ, ಒಳ್ಳೆ ಕೆಲಸ ಇದು. ಆಮೇಲೆ ಇವಳಂತೂ ಸುಮ್ಮನೆ ಇರೋ ಹುಡುಗಿಯೆಲ್ಲ ಏನೋ ಒಂದು ಮಾಡ್ತಿರ್ತಾಳೆ, ಏನೋ ಒಂದು ಕಾರ್ಯಕ್ರಮದಲ್ಲಿ ಯಾವಾಗಲೂ ಬ್ಯುಸಿಯಾಗಿರ್ತಾಳೆ. ಸಮಾಜ ಸೇವಕಿ, ಪೊಲಿಟಿಕಲಲ್ಲಿದ್ದಾಳೆ, ಕರೋಕೆ ಹಾಡು ಹೇಳ್ತಾಳೆ, ಡೈರೆಕ್ಷನ್ ಮಾಡ್ತಾಳೆ, ಪ್ರೊಡ್ಯೂಸ್ ಮಾಡ್ತಾಳೆ, ಡ್ಯಾನ್ಸ್ ಕ್ಲಾಸು, ಒಂದೆರಡಲ್ಲ ಇವಳ್ದು. ಬಟ್ ತುಂಬ ಖುಷಿ ಆಗುತ್ತೆ, ಒಂದು ಹೆಣ್ಮಗುವಾಗಿ ಇಷ್ಟೆಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡು ಬ್ಯುಸಿ ಇರ್ತಾಳೆ, ಮತ್ತು ಏನಾದರೂ ಸಮಾಜಮುಖಿ ಕೆಲಸಗಳನ್ನ ಮಾಡ್ತಿರ್ತಾಳೆ. ಸೊ ಒಳ್ಳೆಯದಾಗಲಿ ಅವಳಿಗೆ. ಇನ್ನೂ 100 ವರ್ಷ ಚೆನ್ನಾಗಿ ಬಾಳಿ ಬದುಕಲಿ.
ಜಾಸ್ತಿ ಇನ್ನೂ ಪ್ರೊಡಕ್ಷನ್ಗಳು ಮಾಡಿ ನಮ್ಮಂಥ ಕಲಾವಿದರಿಗೆಲ್ಲ ಅನ್ನ ಹಾಕಲಿ ಅಂತ ಕೇಳ್ಕೊತೀನಿ. ಸೊ ಎಲ್ಲರ ಪರವಾಗಿ ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಭಾಳ ಖುಷಿಯಾಗುತ್ತೆ. ಇವತ್ತಿನ ದಿವಸ ನಾನು ಹಿರಿಯರು ನಮ್ಮ ಎಸ್ಕಟ್ ಶ್ರೀಣ್ಣನಾಗಿರ್ಬೋದು, ನಮ್ಮ ನವನೀತಾ ಮೇಡಮ್ ಆಗಿರ್ಬೋದು, ಹಾಗೆ ನಮ್ಮ ಪ್ರೇಮ ಗೌಡ್ರು ಆಗಿರ್ಬೋದು, ನನ್ನ ಸ್ನೇಹಿತರಾದ ಲೋಕೇಶ್ ಅವರಾಗಿರ್ಬೋದು, ಉಗ್ರಂ ರೆಡ್ಡಿ ಅವರಾಗಿರ್ಬೋದು, ಇವತ್ತಿನ ದಿವಸ ಗೌರಿಶ್ರೀ ಅಂದ ತಕ್ಷಣ ನನಗೆ ಒಂದು ಹಿಂದಿನ ನೆನಪುಗಳು ಬರುತ್ತೆ. ಏನಂದರೆ ಮಾಲಾಶ್ರೀ ಅವರ ಒಂದು ನೆನಪು ಬರುತ್ತೆ. ಯಾಕಂದರೆ ಆ ಒಂದು ಚಾರ್ಮ್ ಆಗಿರ್ಬೋದು, ಆ ಒಂದು ಬಬ್ಲಿ ಕ್ಯಾರೆಕ್ಟರ್ಗಳಾಗಿರ್ಬೋದು, ಆ ಒಂದು ಫೀಲ್ ಆಗಿರ್ಬೋದು. ನಾವು ಮಾಲಾಶ್ರೀ ಅಂತ ಹೇಳ್ತಾ ಇದ್ದೀನಿ ಅಂದರೆ ಯಾಕಂದರೆ ಆ ಒಂದು ಒಡನಾಟ ಆಗಿರ್ಬೋದು, ಆ ಪ್ರೀತಿ ಇರ್ಬೋದು, ವಾತ್ಸಲ್ಯ ಇರ್ಬೋದು, ಆ ಮಮತೆ ಆಗಿರ್ಬೋದು, ಸ್ನೇಹಿತರನ್ನ ಒಂದು ಸೇರಿಸುವಂಥ ಅಮೂಲ್ಯ ಅದೆಲ್ಲ ಸೊಬಗುನ ನಮ್ಮ ಗೌರಿಶ್ರೀಗೆ ಅಲ್ಲಿದೆ. ಅದರಿಂದ ನಾವು ಗೌರಿಶ್ರೀ ಒಂದು ಹುಟ್ಟುಹಬ್ಬ ಅಂತ ಹೇಳಿದ್ರೆ ಇವತ್ತಿನ ದಿವಸ ನಾವು ಕೋಲಾರಲ್ಲಿದ್ದರೆ ನಾನು ನನ್ನ ಉಗ್ರಂ ರೆಡ್ಡಿ ಕೋಲಾರಲ್ಲಿದ್ದರೂ ಗೌರಶ್ರೀಗೆ ನಾವು ಅವಳ ಒಂದು ಹುಟ್ಟುಹಬ್ಬನ ನಾವೆಲ್ಲ ಸ್ನೇಹಿತರ ಜೊತೆಯಲ್ಲಿ, ಅದು ನಮ್ಮ ಪೋಷಕ ಕಲಾವಿದರ ತಂಡ ಇಡೀ ತಂಡ ಇವತ್ತು ಬರಬೇಕಾಗಿತ್ತು. ಕಾರಣಾಂತರದಿಂದ ಸ್ವಲ್ಪ ಜನ ಬಂದಿದ್ದೀರಿ. ಅವ್ರಿಗೆಲ್ಲ ವಂದಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಂಥ ಎಲ್ಲ ಇಲ್ಲಿ ಎಷ್ಟೋ ಜನ ಕರೋಕೆಯಲ್ಲಿ ಆಡ್ತಾ ಇದ್ದಾರೆ. ಇವತ್ತಿನ ದಿವಸ ಆಡೋಕ್ಕೆ ಸುಮಾರಾಗಿ ಬಂದರೂ ತುಂಬ ಸೊಗಸಾಗಿ ಆಡಿದ್ದಾರೆ. ಅವರ ಒಂದು ಪ್ರಯತ್ನಕ್ಕೂ ನಾವು ಬೆಂಬಲಿಸುತ್ತಾ ಇವತ್ತು ಗೌರಿಶ್ರೀ ಹುಟ್ಟುಹಬ್ಬಕ್ಕೆ ನಾವೆಲ್ಲ ಸ್ನೇಹಿತರು ಪರವಾಗಿ ಅವ್ರಿಗೆ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯ ಕೋರುತ್ತಾ ಮುಂದಿನ ದಿನಗಳು ಅವ್ರು ಇನ್ನೂ ಎತ್ತರ ಮಟ್ಟಕ್ಕೆ ಹೋಗಿರ್ಬೋದು. ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಮತ್ತು ಹಲವಾರು ಕ್ಷೇತ್ರದಲ್ಲಿ ಅವರು ಉತ್ತಮ ಮಟ್ಟಕ್ಕೆ ಹೋಗಲಿ. ಸದಾ ಅವ್ರ ಬೆನ್ನೆಲುಬಾಗಿ ನಾವೆಲ್ಲ ಸ್ನೇಹಿತರು ಅವ್ರ ಜೊತೆಲಿ ಇರ್ತೀರಿ ಅಂತ ಕೇಳ್ಕೊಳ್ತಾ ಇದ್ದೀವಿ.